ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅವನಿಗೆ ಏಟ್ ಕೊಡೋದಿಕ್ಕೆ ನಮ್ಗೆ ಮತ್ತೊಂದು ಅವಕಾಶ ಸಿಗೋ ಹಾಗೆ ಕಾಣ್ತಾ ಇಲ್ಲ. ಅಮ್ಮನ್ಗೆ ಏನೋ ಒಂದು ಹೇಳಿ ಹೊರಟೋಗೋದು ಒಳ್ಳೇದು ಅನಿಸ್ತಿದೆ. ಅಮ್ಮ ಮಹಿಷಾಸುರನ್ನ ದಹಿಸ್ಬೇಕು, ಆಗ್ಲೇ ಉತ್ಸವ ಪೂರ್ತಿ ಆದ ಹಾಗಾಗತ್ತೆ, ಅಲ್ಲಿವರೆಗೂ ಇರೋದು ತಪ್ಪಲ್ಲ ಅಂತ ಹೇಳಿದಾಳೆ. ಮನೇಲಿ ನಮ್ಮನ್ನ ಸುಟ್ಟಿದ್ ಸಾಕಾಗಲ್ಲ ಅನ್ನೋ ಹಾಗೆ ಇಲ್ಲಿ ರಾಕ್ಷಸ ಗೊಂಬೆ ಕೂಡ ಸುಡ್ಬೇಕಾ? ಅಂದ್ರೆ ಅತ್ತೆ ದೃಷ್ಟಿಯಲ್ಲಿ ನಾವು ಕೂಡ ರಾಕ್ಷಸರೇನಾ? ಫನ್ನು ವಸಂತ, ಫನ್ನು. ನನಗೇನಾದ್ರೂ ಕೋಪ ಜಾಸ್ತಿ ಆಯ್ತು ಅಂದ್ರೆ ಕಾವಲಿ ಮೇಲೆ ಬನ್ ರೋಸ್ಟ್ ಮಾಡ್ದಾಗ ಮಾಡ್ಬಿಡ್ತೀನಿ. ಮೊದ್ಲೇ ಆ ಪವಿತ್ರ ಮಾಡಿರೋ ಕೆಲ್ಸಕ್ಕೆ ತುಂಬಾ ಕೋಪದಲ್ಲಿದ್ದೀನಿ. ಪವಿತ್ರ ಏನೋ ಶ್ರೀಕರ್ ಮಾವ ಅವನಿ ಮದ್ವೆ ಮಾಡ್ಕೊಂಡಿದ್ದಾರೆ ಅಂತ ಖಡಾಖಂಡಿತವಾಗಿ ಹೇಳ್ತಿದ್ದಾಳೆ. ಅವನಿ ಕತ್ತಲ್ ನೋಡಿದ್ರೆ ತಾಳಿ ಇಲ್ಲ. ಯಾವ್ದು ನಿಜ ಯಾರ್ದು ನಿಜ ಏನೂ ಅರ್ಥ ಆಗ್ತಾ ಇಲ್ಲ. ನನಗೊಂದು ಬ್ರಿಲಿಯಂಟ್ ಐಡಿಯಾ ಬಂದಿದೆ. ಏನದು? ಅಮ್ಮೋರ್ ಮುಂದೆ ಇಬ್ಬರನ್ನ ನಿಲ್ಸಿ ಮದ್ವೆ ಮಾಡ್ಕೊಂಡಿದ್ದೀರಾ ಇಲ್ವಾ ಅಂತ ಅಮ್ಮೋರ್ ಮೇಲೆ ಪ್ರಮಾಣ ಮಾಡಿ ಹೇಳಿ ಅಂತ ಅತ್ತೆ ಕೈಯಲ್ಲಿ ಕೇಳ್ಸೋಣ್ವಾ? ಇದಕ್ಕಿಂತ ಅದ್ಭುತವಾದ ಪ್ಲಾನು ಮತ್ತೊಂದಿರಲ್ಲ. ಏನಂತೀಯ ಬಾಮೈದ? ಅತ್ತೆಗೆ ಹೇಳು ಅಂತೀಯ? ಆಗ್ಲೇ ಅಮ್ಮನ್ಗಿದ್ದ ಕೋಪಕ್ಕೆ ಆ ಪವಿತ್ರನ ಹೂತಾಕ್ಬಿಡ್ತಾಳೇನೋ ಅಂತ ಅನ್ನಿಸ್ತಿತ್ತು. ಪವಿತ್ರ ತಪ್ಪಿಸ್ಕೊಂಡ್ಲು. ನೀನ್ ಸಿಕ್ಕಾಕೋತಿಯೇನೋ, ಹುಷಾರಾಗಿರು ಭಾವ. ಓಹೋ, ಸೋಲೋ ಆಗಿ ಬುಕ್ ಆಗೋದು ನನಗೂ ಇಷ್ಟ ಇಲ್ಲ. ಆದ್ರೆ ಗ್ರೂಪ್ ಎಲ್ಲರೂ ಆಗ್ಬೇಕು ಅಷ್ಟೇ. ನಮಗಷ್ಟ ಆನಂದ ಇಲ್ಲ ಬಿಡು. ಹಾಗಾದ್ರೆ ಸೈಲೆಂಟ್ ಆಗಿರೋದು ಬೆಟರು. ಸೌಮ್ಯ, ಎಲ್ಲಿದ್ಯಾ ತಾಯಿ? ಬೇಗ ನನ್ ಕಾಣ್ಸಮ್ಮ. ಚಿಕ್ಕಮ್ಮ, 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 ಚಿಕ್ಕಮ್ಮ. ಯಾರದು? ಕಚ್ಬಿಟ್ಟು ಓಡೋಗ್ತಾಳೆ, ಇಟ್ಕೊಳ್ಳೋ. ಏಯ್ ನಿಂತ್ಕೋ. ಅಮ್ಮ, ಮಗುನ ಕಿಡ್ನಾಪ್ ಮಾಡೋಕೆ ಬಂದಿರೋದು ಪೊಲೀಸ್ ಗೊತ್ತಾದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿರೋದೇ ಬೆಟ್ರು. ನಡಿ. ಚಿಕ್ಕಮ್ಮ, ಚಿಕ್ಕಮ್ಮ. ಅವನಿ ಆ ಕಡೆ. ಪುಟ್ಟ, ಈಗ ಚಿಕ್ಕಮ್ಮ ಅಂತ ಕರ್ತಿತ್ತು ನೀನೇನಾ? ಸರಿಮ್ಮ, ಹೋಗು.
ಕಾವ್ಯ ಕರ್ದ್ಲು ಅನ್ನಿಸ್ತು ರೀ. ಹಾಗೆ ಅವಳ ಧ್ವನಿತನನೇ ಇತ್ತು. ಭ್ರಮೆ ಪಟ್ಟೆ ಅನ್ಸತ್ತೆ. ಅಷ್ಟೇ ಅಂತೀರಾ? ಇಷ್ಟೊತ್ತು ನಾನು ಕೂಡ ಹಾಗೆ ಅನ್ಕೊಂಡೆ, ಆದ್ರೆ ಕಣ್ಮುಂದೆ ವಾಸ್ತವ ಕಾಣಿಸ್ತಲ್ವಾ? ನಡಿ ಹೋಗೋಣ. ಇಷ್ಟರಲ್ಲೇ ಮಾಯ ಆಗ್ಬಿಟ್ಲಲ್ಲ. ಏನೋ ಕಣ. ನಡಿಯೋ ನಡಿಯೋ. ಓಂ ಶ್ರೀಮನ್ಮಹಾಗಣಾಧಿಪತಯೇ ನಮೋ ನಮಃ. ಓಂ ದುರ್ಗಾದೇವ್ಯೈ ನಮಃ. ಓಂ ಪ್ರಕೃತ್ಯೈ ನಮಃ. ಓಂ ವಿಕೃತ್ಯೈ ನಮಃ. ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ನಮಃ. ವೇದವತಿ ಅಮ್ಮನವ್ರ ಕೈಯಾರೆ ಮಹಿಷಾಸುರ ಮರ್ದಿನಿ ಕಾರ್ಯಕ್ರಮ ನಡೆಯುತ್ತೆ. ಭಕ್ತರೆಲ್ಲರೂ ಆ ಜಾಗದ ಹತ್ರ ಬರಬೇಕು ಅಂತ ಮನವಿ ಮಾಡ್ಕೋತಾ ಇದ್ದೀನಿ. ಅಮ್ಮ, ಬಿಲ್ ತಗೊಂಡು ಅಮ್ಮನವ್ರಿಗೆ ನಮಸ್ಕಾರ ಮಾಡ್ಕೊಳ್ಳಿ. ಮಗನ ಇಟ್ಕೊಂಡು ಪೈಸಾ ವಸೂಲಿ ಮಾಡಬೇಕು ಅಂತ ಬೆಳಗಿಂದ ಓಡಾಡ್ತಾ ಇದ್ದೀವಿ. ಈಗಾಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ತಪ್ಪಿಸ್ಕೊಂಡ್ಲು ಅನ್ಸುತ್ತೆ. ನಾಳೆ ನೋಡ್ಕೊಳ್ಳೋಣ ಬಾ. ಇವಾಗ ವೇದವತಿಯವರು ರಾಕ್ಷಸ ಸಂಹಾರ ಮಾಡ್ತಾರೆ. ಬಿಲ್ ತಗೊಳ್ಳಿಮ್ಮ.
ಮಾತೆಗೆ ಜೈ, ದುರ್ಗಾ ಮಾತೆಗೆ ಜೈ, ದುರ್ಗಾ ಮಾತೆಗೆ, ದುರ್ಗಾ ಮಾತೆಗೆ, ದುರ್ಗಾ ಮಾತೆಗೆ, ದುರ್ಗಾ ಮಾತೆಗೆ. ಸೌಮ್ಯ, ಸೌಮ್ಯ ಎದ್ದೇಳಮ್ಮ. ಏನಾಯ್ತು ನಿಂಗೆ? ಸೌಮ್ಯ, ಸೌಮ್ಯ. ಅವನೇ ಎಲ್ಲಿಗೆ ಹೋದ್ಲು? ಸೌಮ್ಯ, 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 ಸೌಮ್ಯ ಏನಾಯ್ತು? ಸೌಮ್ಯ ಎದ್ದೇಳು. ಅವನಿ ಏನು ಅಂದ್ರೆ ಸೌಮ್ಯ, 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 ಸೌಮ್ಯ. ಆಗ್ಲಿ ಕರೆದ್ಲು ಅಂತ ಹೇಳ್ದೆ ಅಲ್ವರಿ. ಸರಿಯಾದ ಸಮಯಕ್ಕೆ ನೋಡಿದ್ದಕ್ಕೆ ವಿಗ್ರಹದ ಹತ್ರದಿಂದ ಕರ್ಕೊಂಡ್ ಬರೋಕಾಯ್ತು. ಇಲ್ಲ ಅಂದ್ರೆ ನನ್ ಸೌಮ್ಯ. ಏನ್ರಿ ಇವಳಕ್ ಪ್ರಜ್ಞೆ ಇಲ್ಲ ಅನ್ಸತ್ತೆ. ಕುಡಿಯಕ್ ನೀರ್ ತಗೊಂಬನ್ನಿ. ಸೌಮ್ಯ, ಅಮ್ಮ, ಬೆಳಕಿಂದ ನನ್ ಮಗಳು ಕಾಣಿಸ್ತಿಲ್ಲ. ದುಷ್ಟ ಆಗಿರೋ ನನ್ ಗಂಡ ಮಾಡಿರೋ ಕೆಲ್ಸಕ್ಕೆ ನನ್ ಮಗಳು ಬಲಿ ಆಗ್ತಿರೋ ಹಾಗೆ ನೋಡ್ಕೋ ತಾಯಿ. ನನ್ ಮಗಳು ನನ್ ಕಣ್ಣಿಗೆ ಕಾಣಿಸೋ ಹಾಗೆ ಮಾಡೋ ತಾಯಿ. ಸೌಮ್ಯ, ಸೌಮ್ಯ, ಚಿಕ್ಕಮ್ಮ. ಸೌಮ್ಯ ಏನಾಯ್ತು ಕಂದ? ಸೌಮ್ಯ ಅಲ್ಲಿ ಯಾಕೆ ಮಲ್ಕೊಂಡಿದ್ದೆ? ಬುಕ್ಸ್ ತಗೊಂಬ ಅಂತ ಅಮ್ಮ ಅಪ್ಪನ ಹತ್ರ ತಗೊಂಬ ಅಂತ ಕಳಿಸ್ತು. ದುಡ್ಡು ಹೋದ್ರೂ ಪರವಾಗಿಲ್ಲ, ನೀನ್ ಮಾತ್ರ ಜೀವಂತವಾಗಿರ್ಬಾರ್ದು. ನಮಸ್ತೆ ಅಣ್ಣ, ಟೈಮಿಗೆ ಸರಿಯಾಗಿ ಬಂದೆ. ನಮ್ ಸಾಲ ವಸೂಲಿ ಆಗ್ಬೇಕಂದ್ರೆ ಅವನ್ ಮಗಳನ್ನ ಎತ್ಕೊಂಡೋದ್ರೆ ಸರಿಯಾಗುತ್ತೆ. ಅವರಿಂದ ತಪ್ಪಿಸ್ಕೊಂಡು ಗುಡಿ ಒಳಗಡೆ ಹೋಗ್ಬಿಟ್ಟೆ. ನಿನ್ನ ನೋಡಿ ಕೂಗ್ದೆ. ನೀನು ನನ್ನ ನೋಡೋ ಅಷ್ಟರಲ್ಲಿ ಅವರು ನನ್ನ ಎತ್ಕೊಂಡು ಹೊಟ್ಟೋದ್ರು. ಅಮ್ಮ ನಿಂಗೋಸ್ಕರ ಎಷ್ಟು ಭಯ ಪಡ್ತಿದ್ದಾಳೋ, ಎಲ್ಲೆಲ್ಲಿ ಹುಡುಕ್ತಾ ಇದ್ದಾಳೋ. ಸೌಮ್ಯನ್ ಮನೆ ಹತ್ರ ಡ್ರಾಪ್ ಮಾಡಿ ಬರೋಣ ಬಾ. ಹಾ ನೋಡು, ನೀನೇನ್ ಭಯ ಪಡ್ಬೇಡ. ಹಾ ಎದ್ದೇಳು. ಹಾ ಸೌಮ್ಯ, ಸೌಮ್ಯ. ಅಮ್ಮ, ಸೌಮ್ಯ, 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 ಸೌಮ್ಯ ನೀನೇನಾಗ್ಬಿಟ್ಟೆ ತಾಯಿ? ನೀನ್ ಯಾವ ಅಪಾಯದಲ್ಲಿ ಸಿಕ್ಕಾಕೊಂಡಿದ್ಯೋ ಅಂತ ನಾನು ಊರೆಲ್ಲ ಹುಡುಕ್ತಿದ್ದೀನಿ ಗೊತ್ತಾ? ಸೌಮ್ಯಾಗ್ ಯಾವ ಅಪಾಯನೂ ಆಗ್ಬಾರ್ದು ಅಂತಾನೆ ಅಮ್ನೋರಿ ಅವಳ ಸನ್ನಿಧಿಗೆ ಕರೆಸ್ಕೊಂಡಿದ್ದಾಳೆ. ಅವನೇನೆ ಮೊದಲು ನೋಡಿ ಕಾಪಾಡಿದ್ದು. ಇಲ್ಲಾಂದಿದ್ರೆ ಸೌಮ್ಯನಿಗೆ ಎಂತಹ ಅಪಾಯ ಆಗ್ತಿತ್ತು ಊಹಿಸ್ಕೊಂಡ್ರೇನೆ ಭಯ ಆಗ್ತಿದೆ.
ಮೊದಲು ಯಾರೋ ಅನ್ಕೊಂಡು ಹೋದೆ, ಆಮೇಲೆ ಗೊತ್ತಾಯ್ತು ನಮ್ ಸೌಮ್ಯ ಅಂತ. ಎಲ್ಲಾನು ಆ ಅಮ್ಮನೋರ್ ದಯೆ ಅಕ್ಕ. ಚಿಕ್ಕಂದಿನಿಂದ ನನ್ ಮಗಳನ್ನ ನಿನ್ ಮಗಳ ಹಾಗೆ ಕಣ್ಣಿನ ರೆಪ್ಪೆ ಹಾಗೆ ಕಾಪಾಡ್ಕೊಳ್ತಾ ಬರ್ತಿದ್ಯಾ. ಅದಕ್ಕೆ ಇಂಥ ಅಪಾಯದ ಸಮಯದಲ್ಲಿ ದೇವ್ರು ನಿನ್ ಹತ್ರ ಕಳ್ಸಿದಾನೆ. ನಿಮ್ಮನ್ನ ಮನೆ ತನಕ ಡ್ರಾಪ್ ಮಾಡ್ತೀನಿ, ಬನ್ನಿ. ನಾವು ಹೋಗ್ತೇವೆ ಶ್ರೀಕರ್. ಅಕ್ಕ, ಇವರೇ ಡ್ರಾಪ್ ಮಾಡ್ತಾರೆ, ನೀನ್ ಹೋಗು. ಇಷ್ಟು ದೂರ ಬಂದಿದ್ದೀರಾ, ಆ ಅಮ್ಮನವ್ರ ದರ್ಶನನ ಮಾಡ್ಕೊಂಡು ಹೋಗಿ ಬನ್ನಿ. ಆಯ್ತು ಶ್ರೀಕರ್. ಬಾ ಹೋಗೋಣ. ಬನ್ನಿ. ಶ್ರೀಕರ್, ನಿಮ್ಮ ಅಪ್ಪ ಅಮ್ಮನ ಹತ್ರ ಮದ್ವೆ ವಿಷಯ ಹೇಳಿದ್ಯಾ? ಅಂದ್ರೆ ಅದು ಹೇಳ್ಬಿಟ್ವಿ ಅಕ್ಕ. ಅವಸರಪಟ್ಟು ಕರೆದ್ಬಿಟ್ಟೆ. ನಮ್ಮ ಮದ್ವೆ ವಿಷಯ ಮನೆಯವ್ರಿಗಿನ್ನೂ ಗೊತ್ತಿಲ್ಲ ಅನ್ನೋ ನಿಜ ಸುಜಾತ ಅವ್ರಿಗೆ ಗೊತ್ತಾದ್ರೆ ಅತ್ತಿ ಮಾವಂಗೆ ನಾವು ಅಕ್ಕ ತಂಗಿ ಅಂತ ಗೊತ್ತಾದ್ರೆ ಇಷ್ಟಕ್ಕೂ ಯಾರ್ ನೀವು ಅಂತ ಎಲ್ಲ ಕೆದಕ್ತಾರೆ. ಈಗೇನ್ ಮಾಡೋದು? ಹೇಗಾದ್ರೂ ಸುಜಾತ ಅವ್ರನ್ನ ತಡೆದು ವಾಪಸ್ ಕಳಿಸ್ಬಿಡ್ಬೇಕು. ಹೌದು, ಅಕ್ಕಂಗೇನೋ ಒಂದು ಹೇಳಿ ಕಳಿಸ್ಬಿಡ್ಬೇಕು. ಅಮ್ಮ, ಅಮ್ಮನವ್ರಿಗೆ ಆರತಿ ಮಾಡ್ತೀರಾ? ಒಂದು ನಿಮಿಷ, ಶ್ರೀಕರ್ ಅವನಿ ಬರಬೇಕು. ಏನ್ರಿ, ಅವನಿ ಶ್ರೀಕರ್ ಇಬ್ರು ಎಲ್ಲಿ ಹೋದ್ರು ರೀ? ನನಗೂ ಗೊತ್ತಾಗ್ತಿಲ್ಲ ವೇದ. ಅವ್ರ ಬಗ್ಗೆ ಯಾಕೆ ಕೇಳ್ತೀರಾ ಬಿಡಿ. ಅವ್ರಿಗಿದು ದೇವಸ್ಥಾನದ ಹಾಗಿಲ್ಲ, ಯಾವುದೋ ಪಾರ್ಕ್ ಹಾಗೆ ಪಿಕ್ನಿಕ್ ಸ್ಪಾಟ್ ಆಗಿದೆ. ಬನ್ನಿ. ಅಕ್ಕ, ಏನಾಯ್ತು? ನನ್ ಜೊತೆ ಅವನಿನ ನೋಡಿದ್ರು ಅಂದ್ರೆ ಅವನಿ ನನ್ ತಂಗಿ ಅಂತ ಗೊತ್ತಾಗುತ್ತೆ. ಆ ಪಾಪಿಷ್ಟ ಕಣ್ಗಳು ನನ್ ತಂಗಿ ಮೇಲೆ ಅವಳ ಗಂಡನ ಮೇಲೆ ಬೀಳ್ಬಾರ್ದು. ಏನಾಯ್ತ್ರಿ? ನಾನು ಬರಲ್ಲ ಶ್ರೀಕರ್, ನೀವು ಹೋಗಿ. ಇಲ್ಲಿವರೆಗೂ ಬಂದು ಅಂದ್ರೆ ಯಾವ ದೇವತೆ ಕೈ ಮುಗ್ದು ಯಾವ ದೇವ್ರ ಕಾಲ್ ಹಿಡ್ಕೊಂಡ್ರು ನಮ್ ಬದುಕು ಇಷ್ಟೇ. ನನಗ್ ಬರ್ಬೇಕು ಅನ್ನಿಸ್ತಿಲ್ಲ. ನನಗ್ ತೊಂದರೆ ಕೊಡ್ಬೇಡಿ, ನೀವು ಹೋಗಿ. ನಾನು ಸೌಮ್ಯನ ಮನೆ ಕರ್ಕೊಂಡು ಹೋಗ್ತೀನಿ. ಓಕೆ, ನಾನು ನಿಮ್ಮನ್ನು ಡ್ರಾಪ್ ಮಾಡ್ತೀನಿ. ನೀವು ಕುಟುಂಬ ಜೊತೆ ಬಂದಿರ್ತೀರಾ ಅಲ್ವಾ, ಎಲ್ಲರೂ ನಿಮ್ಗೋಸ್ಕರ ಕಾಯ್ತಾ ಇರ್ತಾರೆ. ನೀವು ಹೋಗಿ. ಸೌಮ್ಯನ ಭಾವನ್ ಜೊತೆ ಹೊರಗಡೆ ಕಳಿಸ್ಬೇಡ ಅಕ್ಕ. ಥ್ಯಾಂಕ್ಸ್ ಚಿಕ್ಕಮ್ಮ. ಹುಷಾರು. ಅವನಿ, ಹೋಗ್ಬರ್ತೀವಿ. ಹೋಗ್ಬರ್ತೀವಿ ಶ್ರೀಕರ್. ನೀವು ಅವಸರ ಪಟ್ಟು ಕರೆದು ಬಿಟ್ರಿ, ಆದ್ರೆ ಎಂತ ಅಪಾಯದಲ್ಲಿ ಸಿಕ್ಕಾಕೋತಿದ್ರಿ ಗೊತ್ತಾ? ನಾನು ಮುರಳಿ ತಂಗಿ ಅಲ್ಲ, ಸುಜಾತಾನೇ ನನ್ನ ಅಕ್ಕ ಅಂತ, ನಾನ್ ಬೇರೆ ಕುಟುಂಬದವಳು ಅಂತ ಗೊತ್ತಾಗ್ಬಿಟ್ಟಿರೋದು. ನಿಮ್ಮ ಅಕ್ಕ ಅಲ್ಲಿವರೆಗೂ ಬಂದಿದ್ರು ಅಂದ್ರೆ ನಮ್ಮ ಮದ್ವೆ ವಿಷಯ ಇನ್ನೂ ಹೇಳಿಲ್ಲ ಅನ್ನೋ ನಿಜ ಬಯಲಾಗತ್ತೆ ಅಂತ ನಾನು ತುಂಬಾ ಟೆನ್ಷನ್ ಆಗಿದೆ.